ಸರಿಯಾಗಿ ಕೇಳ್ಕೊಂತಾರೆ, ಕೈ ಮನೆ ಮುಗಿತಾರೆ. ತುಂಬಾ ಕುಗ್ಗೋಗ್ಬಿಟ್ಟಿದೆ. ನೋಡ್ಕೋಬೇಕು ನಾನು. ಮೈಯ ಶಕ್ತಿನೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ಅವ್ರು ಎಲ್ಲೂ ಹೋಗ್ತಾ ಇಲ್ಲ, ಕೇಳ್ತಾರೆ ಹೊರಗೆ ಹೋದ್ರೆ ಅಂತ. ನಾವು ಸಹಿತ ಎಲ್ಲೂ ಹೋಗಕ್ಕೂ ಐಡೆಂಟಿಫೈ ಮಾಡ್ತಾರೆ. ಅವರಿಗೆ ಕಠಿಣ, ಅತ್ಯಂತ ಕಠಿಣ ಶಿಕ್ಷೆ ಮಾಡ್ತಾರೆ. ನೋಡಿದ್ರೆ ಕೊನೆಗೆ ಸಾಕಷ್ಟು ಚಿತ್ರಹಿಂಸೆ ಅನುಭವಿಸಿದ್ದಾರೆ, ಸಾಕಷ್ಟು ನರಳಾಡಿದ್ದಾರೆ ಅಂತ ಅನ್ಸುತ್ತೆ. ನರಳಾದ ಹಾಗೆ ಅಂದರೆ ನಾನು ಮೊದಲೇ ಹೇಳ್ತಿದ್ದೀನಿ, ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ಅಂಥವ್ರಿಗೆ ಹೆಂಗೆ ಹೇಳೋಣ. ಅದಕ್ಕೆ ನಾವು ಮಾಧ್ಯಮದವ್ರಿಗೆ ಕೇಳ್ತೇವೆ ಅಷ್ಟೇ. ತಾವೇ ಚೆನ್ನಾಗಿ ವಿಶ್ಲೇಷಣೆ ಮಾಡಿದಾರ, ಮಟ್ಟಿದ್ದಾರೆ, ಜನರಿಗೆಲ್ಲ ತೋರಿಸಿದಾರ. ಕೆಲವರಿಗೆಲ್ಲ ಅಭಿಮಾನಿ ಒಟ್ಟಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ನನ್ನ ಮಗನಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ ನಾನು ಹೇಳೋದೀನಿ. ಹೆಂಗಿದೆ ತಿಳ್ಕೊಳ್ರಿ ಅಂತ ಅಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವಂತವ್ರು ಈ ರೀತಿಯ ಕ್ರೂರತ್ವವನ್ನು ಮೆರೆದ್ರೆ ನಟನೆ ಇದು ನಿಜ ಜೀವನದ ನಟನೆ. ಅವ್ರು ಏನು ಯಾವ ರೀತಿ ಇದ್ದ ಏನು ಅಂತ ಚಿತ್ರದಲ್ಲಿ ಏನು ಮಾಡ್ತಿದ್ದ ಅದ್ರ ವ್ಯತಿರಿಕ್ತವಾಗಿ ಇದ್ರಲ್ಲಿ ನಡ್ಕೊಂತಾರೆ. ಮನುಷ್ಯತ್ವನೇ ಇಲ್ಲ. ಎಷ್ಟು ರಾಕ್ಷಸರ ನಡಿಗೆ ಇದು, ಎಷ್ಟು ಇದು ಹಿಂಸೆ. ಇದು ಯಾರಕ್ಕೆ ನಾವೆಂದು ಕೇಳಲಾರ್ದಂಥ ನೋಡಲಾರ್ದಂಥ ಘಟನೆ ಇದಾಗಿದೆ. ಇದಕ್ಕೆ ನಾನು ಹೇಳೋದಷ್ಟೇ, ನನ್ನ ಮಗ ಹೆಂಗೆ ನೋವು ಅನುಭವಿಸ್ತಾನೆ ಅದೇ ರೀತಿ ಅವರೆಲ್ಲರೂ ನೋವು ಅನಿಸ್ಬೇಕಂತ ಆ ರೀತಿ ಶಿಕ್ಷೆ ದಾನ ಮಾಡಬೇಕು ನ್ಯಾಯಾಲಯ ಅಂತ ನಾನು ಕೇಳ್ತೇನೆ. ಅಂದ್ರೆ ನಿಮ್ಮ ಮಗ ಮಂಡಿಯೂರಿ ಅಂಗುಲಾಚ್ ಬೇಡ್ಕೊಳ್ತಾ ಇದ್ದಾರೆ. ಅದೇ ಅವ್ರು ಹಂಗ್ ಮಾಡಿದಾಗಾರು ಬೇಡ್ಕೊಂಡಾಗಾರು ಬಿಟ್ಟು ಕಳಿಸಿ ಕ್ಷಮಾಪಣೆ ಕೇಳಿದಾಗಾರು ನಮಗಾರು ಹೇಳ್ಬೋದಾಗಿತ್ತು, ಈ ತರ ಮಾಡಿದೀವಿ ಮುಂದೆ ಮಾಡಬೇಡ ಅಂತ ಹೇಳ್ರಿ ಅಂತ ಹೇಳ್ಬಿಟ್ಟಿದ್ರೆ ಅವ್ನು ಯಾವ ಇದ್ರಾಗಾರು ಇದ್ದಿದ್ರು ನಾವು ಕರ್ಕೊತೀವಿ. ಮೇಡಮ್ ಇಷ್ಟೊಂದು ಹೊಡೆಯಂತ ಅವಶ್ಯಕತೆ ಇತ್ತು. ಅಷ್ಟೆಲ್ಲ ಅಂಗುಲಾಚ್ ಬೇಡ್ಕೊಂಡ್ರು ಕೂಡ ಕರುಣೆ ತೋರಿಸಿಲ್ಲ. ಕೊನೆಯವರೆಗೂ ಕೂಡ ಅವ್ರನ್ನ ಚಿತ್ರಹಿಂಸೆ ಕೊಟ್ಟೆ ಸಾಯಿಸಿದ್ದಾರೆ. ಹೌದು ಸರ್, ಮಾಡಿದ್ದಾರೆ. ಅವ್ರಿಗೆ ಅದೇ ರೀತಿ ನಾನು ಹೇಳೋದು, ಅದೇ ರೀತಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ಕೇಳ್ತೀನಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಈಗ ಕೊನೆ ಕ್ಷಣದ ಫೋಟೋಗಳು ಮಾತಾಡಲಿಕ್ಕೆ